ಕಾಣಿಸ್ತಿದ್ಯಾ? ಹೂ ಕಿತ್ಬಿಟ್ಟ. ಎಲ್ಲಿ ತೋರ್ಸು, ಕೆಳಗೆ ಹಿಡ್ಕೊ, ಇಲ್ಲಿ ಕೆಳಗೆ ಹಿಡ್ಕೊ. ಎಲ್ಲಿ ಬಿಟ್ಟಿತ್ತದ? ಮೆಟ್ಲೆ ಮೇಲೆ ಇಡಬೇಡ, ಅಲ್ಲೆಲ್ಲ ಚಪ್ಪಲಿ ಬಿಟ್ಟಾಟ್ಲ್ವಾ? ಕಿತ್ತುಬಿಟ್ಟು ಮೆಟ್ಲೆ ಮೇಲೆ ಇಟ್ಬಿಡದಾ? ಇಲ್ಲಿ ಬಿಟ್ಟಿತ್ತು, ಇಲ್ಲಿ ಬಿಟ್ಟಿತ್ತು. ಆ ಹೂನು ತೊಳಿಬೇಕು ನೋಡು. ಏನು ಇಲ್ಲೊಂದು ಬಿಟ್ಟಿತ್ತು. ಎಲ್ಲಿ? ಅದನ್ನು ತೊಳೆದ್ಬಿಟ್ಟು ಕೊಡು ಪೂಜೆ ಮಾಡೋಕ್ಕೆ. ತೊಳೆಯೋದಾ? ನೀರಾಗಿ ತೊಳಿಬೇಕು. ಯಾವ ನೀರು? ನಲ್ಲಿ. ಅಡುಗೆ ಒಂದು ಜಗ್ ನೀರು ತೊಂಬ. ಹಂಗೆ ಗೊತ್ತಿದ್ದೆ. ಆನ್ ಮಾಡೋದೆ. ಎಲ್ಲ ಒಂದು ಹೆಲ್ಪ್ ಮಾಡಬೇಕು ವಶಿಷ್ಟ ಅಂದ್ಬಿಟ್ಟು. ನೀನು ಚಿಕ್ಕ ಮಗು ಅಲ್ಲ ಈಗ. ಹೆಲ್ಪ್ ಮಾಡೋದು ಕಲಿಬೇಕು. 7 years ಈಗ. ಎಷ್ಟು ಈಗ? ಚಿಕ್ಕವನ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿದೆ ತಾನೆ ಈಗ. ಕಲ್ಪತರು ಸ್ಕೂಲ್ ಯಾವ್ದಾರ ಆಗಿಲ್ವಾ? ಫಸ್ಟ್ ಸ್ಟ್ಯಾಂಡರ್ಡ್ ಹೌದಾ ಅಲ್ಲ? ಮತ್ತು ಕಲ್ಪತರು ಯಾಕೆ ಹೋಗೋದು? ಸ್ಕೂಲ್ಗೂ ಹೋಗಲ್ಲ. ನಾನು ಕಲ್ಪತರಿಗೂ ಹೋಗಲ್ಲ, ಚಿಗುರಿಗೂ ಹೋಗಲ್ಲ, ಈಶಾಗೂ ಹೋಗಲ್ಲ. ಮನೇಲೇ ಇರು. ಮತ್ತೆ ಯಾಕೆ ಸ್ಕೂಲಿಗೆ ಕಳಿಸ್ತಿಲ್ಲ? ನನ್ನ ಕೈ ಹಂಗೆ ಆನೈತಾ? ಆ ಕೈ ನೋಡ್ತಾ ವಿಡಿಯೋ ತೆಗಿತಿದ್ದೀನಿ. ಅಕ್ಕ ಅಕ್ಕ ಬಾಯಿಲಿ. ಈಗ ಅದೇ ಫೋನ್ ಒಂದೊಂದು ತಾಸು ಹಂಗೆ ಇಟ್ಕೊಂಡು ನೋಡಕ್ಕೆ ಕೈ ಮುಗಿಯೋದು. ನೀನು ಏನು ಮಾಡ ಅದನ್ನು ಈರುಳ್ಳಿ ಮೆಣಸಿನ್ಕಾಯಿ ಒಂದು ಕಟ್ ಮಾಡಿದ. ಮತ್ತು ಸ್ನಾನ ಮಾಡ್ಕೊಂಡ್ಬರ್ತೀನಿ. ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ತೀನಿ. ಏನಂದರೆ, ನಾವು ಇಲ್ಲಿ ನೋಡ್ತಿರ್ಬೋದು ಈಗ ಟೇಬಲ್ಗಳನ್ನ ಕ್ಲೀನ್ ಮಾಡ್ತಾಯಿದ್ದೀವಿ. ಅಂದರೆ ಹಳೆ ಬುಕ್ಸ್ ಎಲ್ಲ ತೆಗೆದು, ಬೇಡದೇ ಇರೋದೆಲ್ಲ ತೆಗೆದು, ಮತ್ತು ಈಗ ಹೊಸ ಕ್ಲಾಸು ಹೊಸ ಬುಕ್ಸು ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಅದನ್ನ ಇಟ್ಕೊಳ್ಳೋದಕ್ಕೆ ಜಾಗನ ಮಾಡ್ಕೋತಾ ಇದ್ದೀವಿ. ಹಾಗೆ ಇಲ್ಲಿ ನಾನು ನೋಡಿದ್ದಿಲ್ಲ, ಮುಚ್ಚಿಟ್ಟಿದ್ದೀನಿ. 2 ವರ್ಷ ಆಯಿತು. ಈ ಬೇಸಿಗೆಗೆ ಬಂದರೆ ಅದೇನು ಅಂದರೆ, ನಾನು ಟೈಲರಿಂಗ್ ಕ್ಲಾಸ್ ಹೋಗ್ತಿದ್ದೆ. ವಸಿಷ್ಠ M2 ಇದ್ದ M1 ಇತ್ತಾ, ಆವಾಗ ನಾನು ಟೈಲರಿಂಗ್ ಕ್ಲಾಸ್ ಹೋಗ್ತಿದ್ದೆ. ಅವನ್ನೂ ಕರ್ಕೊಂಡು ಹೋಗ್ತಿದ್ದೆ ನಾನು. ಕ್ಲಾಸು ಬಿಟ್ಟಾದಮೇಲೆ ಹೋಗ್ತಿದ್ದೆ ನಾನು. ಟೈಲರಿಂಗ್ ಕ್ಲಾಸಲ್ಲಿ ಏನೇನು ಕಲ್ತಿದ್ದೀನಿ ಅಂತ ಈಗ ಹೊಲ್ದಿದ್ದೀನಿ ಬಟ್ಟೆಗಳನ್ನ ಎಲ್ಲ ತೋರಿಸ್ತೀನಿ. ನನಗೆ ವಿತ್ ಸರ್ಟಿಫಿಕೇಟು ಕೊಟ್ಟಿದ್ದಾರೆ. ಬಟ್ ಮಷಿನ್ ತೊಗೊಳೋದಾಗಿಲ್ಲ ನನಗಿನ್ನೂ. ಈ ಸಲ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನೇನು ಕಲಿಸಿದ್ದಾರೆ, ನಾನು ಏನೇನು ಹೊಲ್ದಿದ್ದೀನಿ, ಹೆಂಗೆ ಹೊಲ್ದಿದ್ದೀನಿ ಅಂತಲೂ ತೋರಿಸ್ತೀನಿ ನಾನು ನಿಮಗೆ. ಕ್ಲೀನ್ ಮಾಡ್ಕೋತಾ ಇದ್ವಲ್ಲ, ಹಾಗೆ ಕಾಣಿಸ್ತು, ತೋರಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ.
ಫಸ್ಟು ಇದು ತೋರಿಸ್ತೀನಿ ನೋಡ್ರಿ. ಲಂಗ ಗಾನವಿಗೆ ಹೊಲ್ದಿದ್ದೆ ನಾನು ಲಂಗನ. ಅವಳು ಒಂದ್ಸಲಿನೂ ಹಾಕ್ಕೊಳ್ಳಿಲ್ಲ. ಇದನ್ನು ಹೊಲ್ಕೊಂಬಂದಿರೋದಷ್ಟೇ, ಬಟ್ ಹಾಕ್ಕೊಳ್ಳಿಲ್ಲ. ಒಂದು ಸಲನೂ ಹಾಕ್ಕೊಂಡಿಲ್ಲ. ಇದು ನನ್ನ ಸೀರೆಯಲ್ಲಿ ಹೊಲ್ದಿರೋದು. ನಾನು ಇದು ಸೀರೆನ ಒಬ್ಬರು ಫ್ರೆಂಡಿಗೆ ಉಟ್ಕೊಳಕ್ಕೆ ಕೊಟ್ಟಿದ್ದೆ. ಅವರು ಸುಟ್ಟುಬಿಟ್ಟು ಕೊಟ್ಟಿದ್ರು ನನಗೆ ಸೀರೆನ. ಆ ಸೀರೆಯಲ್ಲಿ ಲಂಗ ಹೊಲ್ದಿದ್ದೆ ನಾನು ಗಾನವಿಗೆ. ಕಾಣಿಸ್ತೈತೆ, ಐರನ್ ಮಾಡಿಲ್ಲ ಇದನ್ನ. ಸೀರೆಗೆ ಇದು ಸೆರಗಿನ ಪಾರ್ಟ್ ಬರುತ್ತಲ್ಲ, ಅದನ್ನು ಬ್ಲೌಸ್ ಹೊಲ್ದಿದ್ದೆ. ಇದು ಫ್ರಂಟು, ಇದು ಬ್ಯಾಕ್ ಹುಕ್ ಮಾಡಿ ಹೊಲ್ದಿದ್ದೆ. ಬಟ್ ಅವಳು ಹಾಕ್ಕೊಂಡಿಲ್ಲ, ಹಾಗೆ ಇದೆ. ವಿತ್ ಲೈನಿಂಗ್ ಹಾಕಿ ಹೊಲ್ದಿದ್ದೀನಿ, ನೋಡ್ತಿರ್ಬೋದು. ಇದು ಲೈನಿಂಗು, ಇದು ಫ್ರಂಟ್, ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಹೊಲ್ದಿದ್ದೀನಿ ನಾನು, ಅಷ್ಟು ನೀಟಾಗಿ. ಅಲ್ಲಿ ಮುಂಚೆ ನಾವು ಹೊಲಿಯೋದು ನೋಡಿ ಮುಂಚೆ ಕಲ್ತಿದ್ರ ನೀವು, ಕ್ಲಾಸಿಗೆ ಹೋಗಿದ್ರ ಅಂತ ಕೇಳ್ತಿದ್ರು. ಇದು ಕಲ್ಸಕ್ಕಂತ ಹೇಳಿ ಹೊಲಿಸಿದ್ರು. ಇದು ಒಂದು ಬ್ಲೌಸ್ ಈ ಥರ ಸ್ಲೀವ್ಸು, ಪಫ್ ಸ್ಲೀವ್ಸ್ ಇಟ್ಟು ಹೊಲಿಸಿದ್ರು. ಕಾಣಿಸ್ತೈತೆ. ಮತ್ತು ಇದು ಒಂದು ಪ್ಯಾಂಟ್, ಪ್ಲಾಜೋ ಪ್ಯಾಂಟ್, ಸಾರಿ ಅಲ್ಲ, ಪಟೇಲ ಪ್ಯಾಂಟ್ ಕಾಣಿಸ್ತೈತಾ. ಇದು ಎಕ್ಸ್ಟ್ರಾ ಇದು ಎಲಾಸ್ಟಿಕ್ ಹಾಕಿ ಹೊಲಿತಾರಲ್ಲ, ಅದನ್ನು ಕಲಿಸಿದ್ರು ನನಗೆ. ಎಲಾಸ್ಟಿಕ್ ಹಾಕಿ ಹೊಲಿಯೋದು, ನೆರಿಗೆ ಕೊಟ್ಬಿಟ್ಟು ಎಲಾಸ್ಟಿಕ್ ಹಾಕಿ. ಇದು ಒಂದು ಎಕ್ಸ್ಟ್ರಾ ಪ್ಯಾಂಟ್. ಚೂಡಿದಾರ್ ಪ್ಯಾಂಟ್ಗಳೆಲ್ಲ ಬರುತ್ತಲ್ಲ, ಕೆಲವೊಬ್ರಿಗೆ ಕಸಿ ಬೇಡ ಅಂತ ಹೇಳ್ತಾರಲ್ಲ, ಹಾಗಾಗಿ ಇಲ್ಲಿ ನೋಡಿ ಈ ಥರ ಡಿಸೈನ್ ಮಾಡೋದನ್ನು ಹೇಳ್ಕೊಟ್ಟಿದ್ರು. ಇದು ಒಂದು ಪ್ಯಾಂಟು, ಒಂದು ಚೂಡಿದಾರನ್ನು ಹೊಲಿಯೋದು ಕಲಿಸಿದ್ರು. ಇದು ಚೂಡಿದಾರ್ ಪ್ಯಾಂಟ್ ಐತೆ, ಇದನ್ನು ಹಾಕ್ಕೋಬೇಕು ನೋಡ್ರಿ. ಇದು ಚೂಡಿದಾರ್ ಪ್ಯಾಂಟ್. ನಾನು ಎಕ್ಸ್ಟ್ರಾ ಮೆಟೀರಿಯಲ್ ತೊಗೊಂಡ್ಬಂದು ಹೊಲಿದಿರೋದು. ಇದೆಲ್ಲ ಲಂಗ ಬ್ಲೌಸ್ ಬಿಟ್ಟರೆ ಇನ್ನೆಲ್ಲ ಹೊಸ ಮೆಟೀರಿಯಲ್ಲು, ಅದು ಕಾಸ್ಟ್ಲಿ ಮೆಟೀರಿಯಲ್ ತಂದು ಹೊಲಿದಿರೋದು. ಇದು ಪಟೇಲ ಪ್ಯಾಂಟ್ ಕಾಣಿಸ್ತೈತಾ, ಅದಕ್ಕೆ ಮ್ಯಾಚಿಂಗ್ ಟಾಪ್ ಹೊಲ್ದಿದ್ದೀನಿ. ಪ್ಯಾಚ್ ವರ್ಕ್ ಮಾಡಿ ಹೊಲ್ದಿರೋದು. ಇಲ್ಲಿ ಕಾಣಿಸ್ತೈತಾ ನೋಡ್ರಿ. ಸ್ಲೀವ್ಸ್ ಹಾಕಿದ್ದೀನಿ, ಎಲ್ಲ ರೆಡಿ ಇದೆ. ಹಾಕ್ಕೊಂಡಿಲ್ಲ ನನಗೆ ನಿನ್ನ ಹೌದಾ. ನೆಕ್ ನೋಡಿ ಈ ಥರ ಪ್ಯಾಚ್ ವರ್ಕ್ ಮಾಡಿ ಹೊಲಿಯೋದೆಲ್ಲ ಹೇಳ್ಕೊಟ್ಟಿದ್ರು. ಹಾಕ್ಕೊಂಡಿಲ್ಲ, ಈಗ ನೋಡ್ಬೇಕು. ಅಂದರೆ ಇದಕ್ಕೆ ವೇಲಿಲ್ಲ, ಹಾಗೆ ಬರೀ ಪ್ಯಾಂಟು ಟಾಪ್ ಅಷ್ಟೇ. ಇದಕ್ಕೂ ಲೈನಿಂಗ್ ಹಾಕಿ ಹೊಲಿದ್ದೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗೈತೆ ಅಂದರೆ ನನಗೆ ನೋಡಿದಾಗ ಖುಷಿ ಆಗುತ್ತೆ. ನಾನು ಇಷ್ಟು ಚೆನ್ನಾಗಿ ಹೊಲಿಯೋದು ಕಲ್ತಿದ್ದೀನಿ ಅಂತಂದು. ಇದಕ್ಕೂ ಸೇಮ್ ಅದು ಪ್ಯಾಂಟಲ್ಲಿ ಬರುತ್ತಲ್ಲ, ಅದೇ ಬಟ್ಟೆ ಯೂಸ್ ಮಾಡಿಕೊಂಡು ಪ್ಯಾಚ್ ವರ್ಕ್ ಮಾಡಿ ಹೊಲ್ದಿರೋ ಅಂಥ ಚೂಡಿದಾರ್ ಮತ್ತು ಪ್ಯಾಂಟ್. ಮತ್ತು ಇದು ಅಷ್ಟೇ, ಎಷ್ಟು 200 ರೂಪಾಯಿ ಮೀಟ್ರು ಬಟ್ಟೆ ಇತ್ತು. ಇದನ್ನು ತೊಗೊಂಬಂದು ನಾನೊಂದು ಟಾಪ್ ಹೊಲ್ಕೊಂಡೆ. ಇದನ್ನು ಹಾಕ್ಕೊಂಡಿಲ್ಲ ನಾನು, ಹಾಗೆ ನಾನು. ಇದು ಇಲ್ಲಿ ನೋಡ್ತಿರ್ಬೋದು, ಇಷ್ಟು ಉದ್ದ ಇದೆ ಸ್ಲೀವ್ಸು. ನಾಳೆಯಿಂದ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇದು ಒಂದು ಟಾಪ್ ಹೊಲ್ಕೊಂಡು ನನಗಿನ್ನೂ ಬಟ್ಟೆ ಉಳಿತು. ಗಾನು ಒಂದು ಡ್ರೆಸ್ ಹೊಲ್ದಿದ್ದೆ, ಅದರಲ್ಲಿ ಆಯ್ತಾ ಅದೇ ತಗೋಗು. ಇದಕ್ಕೂ ಅಷ್ಟೇ ನಾನು ಲೈನಿಂಗ್ ಹಾಕಿನೇ ಹೊಲ್ದಿರೋದು. ಇಲ್ಲಿ ಕಾಣಿಸ್ತೈತಾ ನೋಡ್ರಿ. ಇದು ಒಂದು ಟಾಪು. ಇದನ್ನು ಹೊಲಿದ್ಬಿಟ್ಟು ಉಳಿದಿರೋ ಬಟ್ಟೆಯಲ್ಲಿ ಈ ಥರ ಒಂದು ಹೊಸಿಷ್ಟ ಹೋಗು. ಈ ಟಾಪ್ ಹೊಲಿದು ಉಳಿದಿರೋ ಬಟ್ಟೆಯಲ್ಲಿ ಇದು ಒಂದು ಚಿಕ್ಕ ಟಾಪ್ ಹೊಲಿದಿದ್ದೆ, ಸ್ಲೀವ್ಲೆಸ್ಸು. ಫ್ಯಾನ್ಸಿಯಾಗಿ, ಅಂದರೆ ಬೇಸಿಗೆ ಕಾಲದಲ್ಲಿ ಹಾಕ್ಕೊಳ್ಳೋದಕ್ಕೆ ಮಕ್ಕಳಿಗೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ನಮ್ಮ ಗಾನುಗೆ ಹೊಲಿದಿದ್ದೆ. ಇದನ್ನು ಜೀನ್ಸ್ ಟಾಪ್ ಆಗಿ ಯೂಸ್ ಮಾಡ್ಕೋಬೋದು. ಅವಳು ಯೂಸ್ ಮಾಡ್ತಿಲ್ಲ. ಈ ಥರ ಹೊಲಿಯೋದು ಕಲಿಸಿದ್ರು, ನೋಡ್ತಿರ್ಬೋದು. ಇದು ಒಂದು ಗಾನುಗೊಂದು ನನಗೊಂದು ಹೊಲಿದ್ದೆ ನಾನು. ಇದು ಜೀನ್ಸ್ ಪ್ಯಾಂಟ್ ಮೇಲೆ ಹಾಕ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ ಬೇಸಿಗೆ ಕಾಲದಲ್ಲಿ ಅಂಥೇಳಿ ಹೊಲಿಸಿದ್ರು. ಮತ್ತೇನು ಚಿನ್ನ ಇದೆಲ್ಲ ಆಮೇಲೆ ಬರ್ತಾ ಹೇಳಿಕೊಟ್ರು. ಅದಕ್ಕೂ ಮೊದಲು ನನಗೆ ಫಸ್ಟ್ ನಾನು ಕ್ಲಾಸಿಗೆ ಸೇರಿಕೊಂಡಾಗ ಏನು ಮಾಡಿಸಿದ್ರು ಅಂದರೆ, ಥ್ರೆಡ್ ವರ್ಕ್ ಬರುತ್ತಲ್ಲ, ಏನು ಹೇಳ್ತಾರೆ ಅದಕ್ಕೆ, ಏನಂತಾರೆ, ಸುಮಾರು ಹೊಲಿಸೋದು ಕಲಿಸಿದ್ರು ನನಗೆ. ಎಲ್ಲ ನನಗೆ ಮರ್ತ್ಬಿಟ್ಟೆ. ನೋಡಿರಿ, ಫಸ್ಟ್ ಸ್ಟಾರ್ಟಿಂಗ್ ಹೋದಾಗ ನಂಗೆ ಫಸ್ಟು ಕೈಯಿಂದ ಬಟ್ಟೆ ಹೊಲಿಯೋದು ಕಲಿಸಿದ್ರು. ಆಮೇಲೆ ಹೆಮ್ಮಿಂಗ್ ಮಾಡೋದು, ಅದಾದಮೇಲೆ ಬಟನ್ ಹಾಕೋದು, ಹುಕ್ ಹಾಕೋದು. ಇಲ್ಲಿ ಹಾಕಿದ್ದೀನಿ ನೋಡಿ, ಹುಕ್ ಆ್ಯಂಡ್ ಐ. ಮತ್ತಂದರೆ ಇದು ಕಾಜಾ ಗುಂಡಿ ಮಾಡೋದು. ಅದಾದಮೇಲೆ ನೆಕ್ಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿದರು. ಈ ಥರ ದಾರದಲ್ಲೇ ವರ್ಕ್ ಮಾಡೋದು ಬ್ಲೌಸಿಗೆ. ಸುಮಾರು ಕಲ್ತಿದ್ದೀನಿ ನಾನು. ನೋಡಿ, ಇದೆಲ್ಲ ನನ್ನ ಟ್ಯಾಲೆಂಟ್. ಬಟ್ ನಂಗೆ ತೋರಿಸ್ಕೊಳೋಕ್ಕೆ ಆಗಿಲ್ಲ ಇದೆಲ್ಲ ನೋಡ್ತಿರ್ಬೋದು. ಇದು ಎಷ್ಟು ಚೆನ್ನಾಗಿ ಹಾಕ್ಸೋದು ಕಲಿಸಿದ್ರು ಅಂದರೆ, ಡ್ರೆಸ್ಗಳ ಮೇಲೆ ಹಾಕ್ಕೋಬೋದು ನಾವು, ಸೀರೆಗಳ ಮೇಲೆ, ಬ್ಲೌಸ್ ಮೇಲೆ, ಪ್ರತಿಯೊಂದು. ಇದು ರೋಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನೆಲ್ಲ ಕಲಿಸಿದ್ರು ಫಸ್ಟು. ಇದೆಲ್ಲ ಸೀರೆಗಳ ಮೇಲೆ, ಡ್ರೆಸ್ ನೆಕ್ಕಿನ ಮೇಲೆ, ಚೂಡಿದಾರ್ ಮೇಲೆ, ಬ್ಲೌಸು, ಸ್ಯಾರೀಸ್ ಮೇಲೆಲ್ಲ ಹಾಕ್ಬೋದು ಅಂಥೇಳಿ ಇದನ್ನು ಹೇಳಿಕೊಟ್ರು. ಈ ಥರ ರೋಸ್ಗೆ
ಹಾಕಿ ಮಾಡೋದು ಹೇಳ್ಕೊಟ್ಟವ್ರೆ. ಇದೆಲ್ಲ ಇದು ಚೆಂಡು ಹೂವು, ಇದು ಫ್ಲವರು, ಒಟ್ಟಿನಲ್ಲಿ ಒಂದೊಂದೊಂದೊಂದು ಥರ ಹಾಕಿ, ಇದು ಲ್ಯಾವೆಂಡರ್. ಇದನ್ನು ಹಾಕೋದಕ್ಕೆ ನಾನು ಒಂದು ರಿಂಗ್ ಕೂಡ ತೊಗೊಂಡಿದ್ದೆ. ಇದಕ್ಕೆ ರಿಂಗ್ ಹಾಕಿ ವರ್ಕ್ ಮಾಡೋದು, ಆ ಥರದ್ದು ರಿಂಗ್ ತೊಗೊಂಡಿದ್ದೆ. ಅದೆಲ್ಲ ಕಾಣಿಸ್ತಾ ಇಲ್ಲ. ಈ ಥರ ಲೀಫ್ ಡಿಸೈನು ಸಿಲ್ಕ್ ಥ್ರೆಡ್ಡಲ್ಲಿ ಮಾಡೋದು ಮತ್ತಂದರೆ ಕಾಟನ್ ಥ್ರೆಡ್ಡಲ್ಲಿ ಮಾಡೋದೆಲ್ಲ ಹೇಳ್ಕೊಟ್ಟಿದ್ರು. ತಲೆ ಮೇಲಿಂದ ಹಾಕೋದು ಇದನ್ನು ಕಲಿಸಿದ್ರು. ಇದು ಆದಮೇಲೆ ಮಕ್ಕಳಿಗೆ ಎಲ್ಲ ಬರುತ್ತಲ್ಲ ಜಬ್ಲ ಅಂತ ಹೇಳ್ತಾರಲ್ಲ, ಅದೇ ನೋಡ್ತಿರ್ಬೋದು. ಇಲ್ಲಿ ಕಾಣಿಸ್ತೈತಾ? ಇದೆಲ್ಲ ಹೊಲಿದಿದ್ದೀನಿ ನಾನು. ಇದು ಅಡ್ಜಸ್ಟೇಬಲ್ಲು, ಹಿಂಗೆ ಎಳಿದು ಕಟ್ಟೋಗೋದು. ಹೌದಾ ನೋಡಿರಿ, ಸೈಡ್ ಸ್ಲಿಟ್ಟು ಇಟ್ಟು, ಇಷ್ಟರಲ್ಲೇ ಸೈಡ್ ಸ್ಲಿಟ್ ಇಟ್ಟು ಹೊಲಿಸಿದ್ದಾರೆ. ಅದಾದಮೇಲೆ ಇದು ಮಕ್ಕಳಿಗೆ ಬರುತ್ತಲ್ಲ ಕಾಟನ್, ಕಾಟನಲ್ಲಿ ಹೊಲಿದಿರೋದು. ಇದು ಬೇಸಿಗೆ ಕಾಲದಲ್ಲೆಲ್ಲ ಹಾಕ್ಕೊಳಕ್ಕೆ ಬರುತ್ತಲ್ಲ, ಆ ಥರ ಹೊಲಿಸಿರೋದು. ಇದು ಪೆಟಿಕೋಟ್ ಥರ ಮೇಲಿಂದ ಹಾಕ್ಕೊಳಕ್ಕೆ ಬೇಸಿಗೆಗಾಲದಲ್ಲಿ ಚೆನ್ನಾಗಿರುತ್ತೆ. ಇದು ಪೆಟಿಕೋಟ್, ಕಾಟನಲ್ಲಿ ಹೊಲಿಸಿರೋ ಪೆಟಿಕೋಟ್ ಅದು. ಅದಾದಮೇಲೆ ಇದು ಏನಪ್ಪ ಅಂದರೆ ಫ್ರಾಕ್, ಮಕ್ಕಳು ಚಿಕ್ಕ ಮಕ್ಕಳದ್ದು ಫ್ರಾಕ್ ಹೊಲಿಸೋದು ಕಲಿಸಿದ್ರು. ಕಾಣಿಸ್ತೈತಾ ನೋಡ್ರಿ, ಹಿಂದ್ಗಡೆ ಬ್ಯಾಕ್ ಹುಕ್ಕೆಲ್ಲ ಇಳಿಸಿ ಹೊಲಿಸಿದ್ರು. ಬೋ ಇಟ್ಬಿಟ್ಟು ಫ್ರಾಕ್ ಹೊಲಿಸಿದ್ರು. ಇದನ್ನು ನೋಡ್ತಿರ್ಬೋದು. ಅದು ಒಂದು. ಮತ್ತು ಈ ಥರದ್ದು ಫ್ರಾಕ್ ಒಂದು ಹೊಲಿಯೋಕ್ಕೆ ಕಲಿಸಿದ್ರು. ಇಲ್ಲಿ ನೋಡ್ರಿ, ಇದು ಯೋಗ್ ಫ್ರಾಕ್ ಅಂತ ಹೇಳಿ ಅಂತ ಇದ್ರ ಹೆಸರು. ಸೈಡಿಗೆ ಈ ಕಡೆ ಸೈಡಿಗೆ ಮಾತ್ರ ನೆರಿಗೆ ಬರುತ್ತೆ, ಫ್ರಂಟು ಮತ್ತು ಬ್ಯಾಕ್ ಸೈಡು. ಇನ್ನು ಮುಂದೆ ಪ್ಲೇನ್ ಬರುತ್ತೆ. ಕಾಣಿಸ್ತೈತಾ? ಹಿಂದ್ಗಡೆ ಹುಕ್ಕಿಟ್ಬಿಟ್ಟು ಹೊಲಿಸಿದ್ದಾರೆ. ಸೈಡಿಗೆ ಮಾತ್ರ ಇದು ನೆರಿಗೆ ಬರೋದು. ಮಕ್ಕಳದು ಫ್ರಾಕ್, ಚಿಕ್ಕ ಮಕ್ಕಳಿಗೆ, ಓಡಾಡೋ ಮಕ್ಕಳಿಗೆಲ್ಲ ಹಾಕ್ಬೋದು ಇದನ್ನು. ಅದಾದಮೇಲೆ ಈ ಥರ ಟಾಪ್ನ ಹೊಲಿಸಿದ್ರು. ಹೇಗೆ ಅಂದರೆ ಈ ಥರ ಪ್ಯಾಚ್ ವರ್ಕ್ ಮಾಡಿ ಅಂಬ್ರೆಲಾ ಥರ ಫ್ರಿಲ್ ಕೊಟ್ಟು ಹೊಲಿತಾರಲ್ಲ ಟಾಪ್ಗಳು, ಚೂಡಿದಾರ್ ಟಾಪು, ಅದನ್ನು ಹೊಲಿಸಿದ್ರು. ಇಲ್ಲಿ ಕಾಣಿಸ್ತೈತೆ ಈ ಥರ ಸ್ಲೀವ್ಸು, ಮತ್ತು ಇಲ್ಲಿ ಪೈಪಿಂಗ್ ಮಾಡೋದೆಲ್ಲ ಹೇಳ್ಕೊಟ್ಟಿದ್ರು. ಬೋಟ್ ನೆಕ್ ಡಿಸೈನು. ಇದು ಸೀರೆ, ಹಳೆ ಸೀರೆ ಇತ್ತು ಮನೆಯಲ್ಲಿ, ಅದರಲ್ಲೇ ನಾನು ಹೊಲಿದಿರೋದು. ಇದಕ್ಕೆ ಮ್ಯಾಚಿಂಗಾಗಿ ಈ ಪ್ಯಾಂಟ್ನ ಹೊಲಿದಿದ್ದೆ ನಾನು. ಇದು ಒಂದು ಚೂಡಿದಾರ, 2 ಚೂಡಿದಾರ ಆಯಿತು. ಲಾಸ್ಟಲ್ಲಿ ಇನ್ನೇನು ಕ್ಲಾಸ್ ಮುಗಿಸ್ಬೇಕು ಅಂದಾಗ ಬ್ಲೌಸನ್ನು ಹೇಳ್ಕೊಟ್ರು. ಆದರೆ ಇದು ಒಂದೇ ಬ್ಲೌಸ್ ಹೇಳ್ಕೊಟ್ಟಿದ್ದು. ನಂಗೆ ಮೇನ್ ಬೇಕಾಗಿರೋದೇ ಬ್ಲೌಸ್ ಹೊಲಿಯೋದು ಹೇಳ್ಕೊಡ್ಬೇಕಿತ್ತು. ಬಟ್ 3 ತಿಂಗಳ ಕ್ಲಾಸ್ ಇತ್ತು. ಅದು 3 ತಿಂಗಳು ಮುಗಿಯೋ ಅಷ್ಟರಲ್ಲಿ ಇದರಲ್ಲೇ ಟೈಮ್ ಕಳೆದ್ರು. ಲಾಸ್ಟಲ್ಲಿ ನನಗೆ ಇದು ಒಂದು ಬ್ಲೌಸನ್ನು ಮಾತ್ರ ಹೇಳ್ಕೊಟ್ಟವ್ರೆ. ಅದು ನಾರ್ಮಲ್ ಪ್ಲೇನ್ ಬ್ಲೌಸ್, 4 ಡಾಟ್ ಬ್ಲೌಸ್ ಅಷ್ಟೇ ಹೇಳ್ಕೊಟ್ಟಿದ್ದು. ಇನ್ಯಾವ ಬ್ಲೌಸು ಹೇಳ್ಕೊಟ್ಟೇ ಇಲ್ಲ. ಇಲ್ಲಿ ನೋಡ್ತಿರ್ಬೋದು, ಇದು ಒಂದು ನಾರ್ಮಲ್ ಬ್ಲೌಸು ವಿತೌಟ್ ಲೈನಿಂಗು ಹೊಲಿಯೋದನ್ನು ಹೇಳ್ಕೊಟ್ಟು. ಅದು ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದು. ಮುಗ್ದೋಯ್ತು ಕ್ಲಾಸ್ ಅಲ್ಲಿಗೆ. ಕೆಲವೊಬ್ರು ಬ್ಲೌಸ್ ಪೀಸು ಕಡಿಮೆ ಇರುತ್ತೆ, ಅಂಥವ್ರಿಗೆ ಹೆಂಗೆ ಈ ಥರ ಪ್ಯಾಚ್ ಕೊಟ್ಟು ಹೊಲಿಬೇಕು ಅನ್ನೋದನ್ನು ಹೇಳಿ ಕೊಟ್ಟವ್ರೆ. ಮತ್ತು ಇಲ್ಲಿ ಈ ಪಾರ್ಟಲ್ಲಿ ಬ್ಲೌಸ್ ಪೀಸ್ ಕಡಿಮೆ ಬರುತ್ತಲ್ಲ, ಅಲ್ಲಿನೂ ಹೆಂಗೆ ಹಾಕಿ ಹೊಲಿಬೇಕು ಅನ್ನೋದನ್ನು ಹೇಳ್ಕೊಟ್ಟಾರೆ. ಬಟ್ ಇದೇನು ಯೂಸ್ ಆಗಲಿಲ್ಲ ನನಗೆ. ನಾನು ಬ್ಲೌಸ್ ಹೊಲಿಯೋಕ್ಕಂತಲೇ ಕ್ಲಾಸ್ ಸೇರಿಕೊಂಡಿದ್ದು, ಆದರೆ ಅದನ್ನೇ ಕಲಿಯೋಕ್ಕಾಗಲಿಲ್ಲ. ಇನ್ನು ಮಿಕ್ಕಿದ್ದೆಲ್ಲ ಹೇಳ್ಕೊಟ್ರು. ಇಷ್ಟು ನಾನು ಹೊಲಿಯೋವಾಗ ಬಟ್ಟೆಗಳು, ಉಳಿದಿರೋ ಅಂಥ ಬಟ್ಟೆಗಳು ಇವೆಲ್ಲನೂ ಏನು ಯೂಸ್ ಆಗಿಲ್ಲ ನೋಡಿ. ಇಷ್ಟು ಬಟ್ಟೆ ಹೊಲಿದಿದ್ದೀನಿ ನಾನು. ಹಾಗೆ ಕ್ಲೀನ್ ಮಾಡ್ಕೋತಾ ಇದ್ವಲ್ಲ, ಇಲ್ಲಿತ್ತು ತೋರಿಸೋಣ ಅಂಥೇಳಿ ತೋರಿಸ್ದೆ ನಾನು ನಿಮಗೆ. ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಇದು ಟೈಲರಿಂಗ್ ಬುಕ್ಕು. ಅಂದರೆ ಯಾವ್ಯಾವ ಬಟ್ಟೆನ ಹೊಲಿಸ್ತಾರೋ ಅದ್ರ ಮೇಜರ್ಮೆಂಟು ಮತ್ತು ಅದ್ರ ಫಿಗರ್ನ ಡ್ರಾಯಿಂಗ್ ಮಾಡ್ಕೊಳ್ಳೋದಕ್ಕೆ ಅಂಥೇಳಿ ಒಂದು ನೋಟ್ಸ್ ಇಟ್ಟಿರ್ತಾರೆ, ನೋಟ್ಸ್ ಮಾಡಿಸಿರ್ತಾರೆ. ಆಲ್ಮೋಸ್ಟ್ ಟೈಲರಿಂಗ್ ಕ್ಲಾಸಿಗೆ ಹೋಗೋರಿಗೆಲ್ಲ ಗೊತ್ತಿರುತ್ತೆ. ಈ ಥರ ಒಂದು ನೋಟ್ಸನ್ನು ಕಂಪಲ್ಸರಿ ಮಾಡಿಸ್ತಾರೆ. ಯಾಕಂದರೆ ಕೆಲವೊಬ್ಬರಿಗೆ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಅಳತೆನ ಅಂತ ಹೇಳ್ಬಿಟ್ಟು, ಅದರದ್ದು ಯಾವ ಬಟ್ಟೆ ಹೊಲಿತೀವೋ ಅದರ ಅಳತೆ ಮತ್ತು ಅದರ ಪಿಕ್ಚರ್ನ ನಾವು ಈ ಥರ ಒಂದು ನೋಟ್ಸ್ ಮಾಡಿ ಅದರಲ್ಲಿ ನೋಟ್ ಮಾಡಿ ಇಟ್ಕೊಂಡಿರ್ತೀವಿ. ಇದು ಕೂಡ ಅದೇ ಫ್ರೆಂಡ್ಸ್. ಎಲ್ಲನೂ ಬುಕ್ಸ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಕಬೋರ್ಡ್ಗಳು ಇದಿಷ್ಟು ಕಸ ನೋಡ್ತಿರ್ಬೋದು, ಹೆಂಗೆ ಕಸ ಮಾಡಿದ್ದಾರೆ ಅಂದರೆ ಎಲ್ಲ ಬೇಕು ಅಂತ ತುಂಬಿಸಿ ಇದನ್ನೆಲ್ಲ ತುಂಬಿಸ್ಬಿಟ್ಟಿದ್ರು. ಇದನ್ನು ನೋಡ್ರಿ, ಇನ್ನೂ ಈ ಕಡೆ ಇದ್ದಾವೆ.
ನಮ್ಮ ವಸಿಷ್ಠಂದು ಇದೆ. ಈ ಕಡೆ ಇವೆಲ್ಲ ಫ್ಯಾನ್ಸಿ ಸ್ಟೇಷ್ನರಿ ಐಟಮ್ ತೋರಿಸ್ತೀನಿ ನಾನು ನಿಮ್ಗೆ. ಸ್ಕೂಲಲ್ಲಿ ಕೊಟ್ಟಿದ್ವಿ ಇವೆಲ್ಲ. ಇಲ್ಲಿ ನೋಡ್ತಿರ್ಬೋದು, ಬೇಡವಾಗಿ ತೆಗೆದಿದ್ದ ಮೇಲೇ ಇಷ್ಟು ಇನ್ನೂ ಉಳಿದಿದೆ. ಇನ್ನೂ ಬೇಕು ಅಂತ ಇಟ್ಕೊಂಡಿರೋದು ಅಷ್ಟಾಗಿದೆ. ಹೀಗೆಲ್ಲ ನೋಡಿ ಸುಮ್ಮನೆ ಎಲ್ಲದೂ ಬೇಕು ಕ್ರಾಫ್ಟ್ ಮಾಡಿದ್ದು ಅದು ಇದು ಸುಮ್ಮನೆ ಹಾಳು ಮೂಳು ಪ್ರತಿಯೊಂದು. ಅಲ್ಲಿ ನೋಡಿರಿ ಇನ್ನೂ ಆ ಕಡೆ ಎಲ್ಲ ಇದೆ. ಹೌದಾ, ಇವೆಲ್ಲ ಇತ್ತು ಹಾಕೋಂಥ ಬುಕ್ ಇಲ್ಲಿ ಸಪ್ರೇಟು. ಇವೆಲ್ಲ ನಮ್ಮ ವಸಿಷ್ಠಂಗೆ ಕಾಣಿಸ್ತೈತೆ. 1 2 3 4 5 6 7 8 9 10 11 12 13 ಇಲ್ಲಿ ನೋಡಿ ಇದಷ್ಟೇ 13 14. ಮತ್ತು ಇವೆಲ್ಲ ಕ್ರಯಾನ್ಸು, ಕಲರ್ ಪೆನ್ಸಿಲ್ಸು, ಮತ್ತೇನಪ್ಪ ಅಂದರೆ ಸ್ಕೇಲ್ಗಳು. ಹೌದಾ, ಸ್ಕೇಲ್ಗಳು. ಇಲ್ಲಿ ಪೆನ್ಸಿಲ್ಲು, ಎರೇಸರ್ ನೋಡ್ತಿರ್ಬೋದು ಇಲ್ಲೆಲ್ಲ ಇವು. ಮತ್ತು ಇಲ್ಲಿ 2 ಪೇಂಟ್ ಡಬ್ಬ ಐತೆ ಅದು. ಮತ್ತು ಇವೆಲ್ಲ ನಮ್ಮ ವಸಿಷ್ಠಂಗೆ M1 to M3 ಇಂದ ಹಿಡಿದು ಸ್ಕೂಲಲ್ಲಿ ಯಾರ್ಯಾರು ಬರ್ತಡೇಗಳು ಇದ್ದಾವೋ ಅವರೆಲ್ಲ ಕೊಟ್ಟಿರೋಂಥ ಗಿಫ್ಟ್. ಇನ್ನೂ ಇದೆ, ತೋರಿಸ್ತೀನಿ ತಡ್ರಿ. ಇವೆಲ್ಲ ಜಾಮಿಟ್ರಿ ಬಾಕ್ಸ್ಗಳು, ಇದರಲ್ಲೂ ಇದ್ದಾವೆ. ಇನ್ನೂ ಪೌಚ್ಗಳಿದ್ದಾವೆ. ಇದಲ್ಲದೆ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಪೆನ್ಸಿಲ್ಗಳು. ಈ ವರ್ಷವನ್ಗೆ ನಾವು ಮನೇಲಿರೋದೇ ಗಿಫ್ಟ್ ಕೊಡಿಸಿದ್ದೀವಿ. ಇವೆಲ್ಲ ಪೆನ್ಸಿಲ್ಗಳ. ಇದಾಯ್ತಾ ಇವಾಗ. ಇದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಅದಷ್ಟಲ್ಲದೆ ಇಲ್ಲಿ ನೋಡ್ತಿರ್ಬೋದು ಇಲ್ಲೆಲ್ಲ ಇದ್ದಾವೆ ಎಲ್ಲ ಎರೇಸರ್ಗಳು. ಇಲ್ಲಿ ಕಾಣಿಸ್ತಿದೆಯಾ? ಇಲ್ಲಿ ನೋಡಿ, ಇವೆಲ್ಲ ಶಾರ್ಪ್ನರು, ಎರೇಸರ್ಗಳು. ಇದೆಲ್ಲ ಇಷ್ಟ. ಏನು ಇಡು ಸಿಗಲಿ. ನಮ್ಮ ವಸಿಷ್ಠ M1 ಇದ್ದಂಗೆ ಅಂತ. ಬೇಡ ಮಾಡೋಂಗಿಲ್ಲ. ಇವೆಲ್ಲ ಇಂಥದ್ದೆಲ್ಲ ಕೊಡ್ತಾರೆ ಸ್ಕೂಲಲ್ಲಿ ಬರ್ತಡೇ ಇದ್ದಾಗ. ಜಾಮಿಟ್ರಿ. ಇಲ್ಲಿ ನೋಡಿ ಇವೆಲ್ಲ ಪೌಚ್ಗಳು, ಈ ಥರ ಪೌಚ್ಗಳು ಸ್ಕೂಲಲ್ಲೇ ಗಿಫ್ಟ್ ಕೊಟ್ಟಿರೋದು. ಇಲ್ಲಿದ್ದಾವೆ ನೋಡಿ. ಇವೆಲ್ಲ ಕ್ರಯಾನ್ಸ್, ಇವೆಲ್ಲ ಪೆನ್ಸಿಲ್ಗಳು, ಕಲರ್ ಪೆನ್ಸಿಲ್ಸ್. ಇವೆಲ್ಲ ಯೂಸ್ ಆಗುತ್ತೆ ಇನ್ಮೇಲೆ ಇವನಿಗೆ, ನಮ್ಮ ವಸಿಷ್ಠಂಗೆ. ಇಲ್ಲಿ ಕಾಣಿಸ್ತಿದ್ದಾವಲ್ಲ ಈ ಥರ ಪೆನ್ಸಿಲ್ಗಳು. 2 ಸೆಟ್ ಪೆನ್ಸಿಲ್, 2 ಸೆಟ್ ಕಲರ್ ಬಾಕ್ಸ್. ಮತ್ತು ಇಲ್ಲಿ ನೋಡಿ ಫುಲ್ ಸ್ಟೇಷ್ನರಿ ನಮ್ಮ ವಸಿಷ್ಠ ನೋಡ್ತಿರ್ಬೋದು. ಇಲ್ಲಿ ಇದು ಅಷ್ಟೇ ಕಲರ್ ಪೆನ್ಸಿಲ್ಸ್. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಮಾರ್ಕರ್. ಇದೆಲ್ಲ ಇಲ್ಲಿದೆ ಒಂದು ಜೊತೆ ಆಲ್ರೆಡಿ ಅಂಥದ್ದೇ. ಇಲ್ಲಿ ಇನ್ನೊಂದು ಜೊತೆ ಇಟ್ಕೊಂಡಿದ್ದಾನೆ, ಇನ್ನೊಂದು ಸೆಟ್ಟು. ಮತ್ತು ನೋಡಿ ಇಲ್ಲ, ಇದರಲ್ಲಿ ಏನಿಲ್ಲ. ಇವೆಲ್ಲ ಫ್ರೆಂಡ್ಸ್ಗೆ ಬರ್ತಡೇ ಗಿಫ್ಟ್ಗಳೆಲ್ಲ ಬಂದಿತ್ತು. ಕಾಣಿಸ್ತಿದೆಯಾ? ಇದೆಲ್ಲ ಕ್ರಯಾನ್ಸ್ಗಳು. 1 2 ಇಂಥದ್ದೇ ಇನ್ನೊಂದು ಐತೆ. ಇಲ್ಲಿ 3. ಇದು ಒಂದಿದೆ, ಇಲ್ಲಿ ದೊಡ್ಡದು. ಇದರಲ್ಲಿ ಒಂದಿದೆ. 2 ಕಲರ್ ಪ್ಯಾಲೆಟ್ ಇದೆ ಅವನ ಹತ್ರ. ಇಲ್ಲಿ ಗಾನು ಒಂದೈತೆ. ಇದನ್ನು ಕಸಕ್ಕೆ ಎಸ್ಬೇಕು. ಇದೆಲ್ಲ ಫುಲ್ ಗಲೀಜಾಗೈತೆ. ಇವೆಲ್ಲ ಕಲರ್ ಪ್ಯಾಲೆಟ್ಸ್ ನೋಡಿ, ಎಷ್ಟು ದೊಡ್ಡದೈತೆ ಇದು. 24 ವೆಲ್ಸ್ ಐತಿ. ಮನೆ ನೋಡಿ ಹೆಂಗೆ ಕಿತ್ತಾಕೊಂಡು ಕೂತಿದ್ದೀವಿ ಅಂದರೆ ಎಲ್ಲ ತೆಗಿತಾ ಇದ್ದೀವಿ. ಇದು ಫುಲ್ಲಾಗಿದೆ. ಇದು ಮುಚ್ಚಕ್ಕೂ ಬರಲಿಲ್ಲ, ಅಷ್ಟು ಟೈಟ್ ಆಗಿದೆ. ಅದ್ರಾಗೆಲ್ಲ ಹೊಸದು. ಇವೆಲ್ಲ ಡೈಲಿ ಯೂಸ್ ಮಾಡೋವು ಒಂದು ಸೈಡ್ ಇಟ್ಕೊಂಡಿದ್ದಾರೆ ಇಬ್ಬರು ಸೇರಿಸಿ. ಇವರಿಗೆಲ್ಲ ಬುಕ್ಸಿಗೆ ಜಾಗ ಆಗಬೇಕಲ್ಲ, ಹಾಗಾಗಿ. ಇಲ್ಲಿ 2 ರ್ಯಾಕು ಹಳದೆ ಬರುತ್ತೆ. ಇದು 1 ರ್ಯಾಕು ಇದಕ್ಕೆ ಬೇಕಿದ್ದಕ್ಕೆ. ಮನೆಯೆಲ್ಲ ಕಿತ್ತಾಡೈತಿ. ಕಸ ಗುಡಿಸ್ಕೋಬೇಕು ಇವಾಗ. ರೆಡಿಯಾಗಿ ಹೋಗು, ಕರಾಟೆ ಹೊತ್ತಕತಿ.